ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 13ನೇ ತಾರೀಕು ಅಂದರೆ ಮುಂದಿನ ಶುಕ್ರವಾರಕ್ಕೆ ಆ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು. ಸೊ ಅದಾದಮೇಲೆ ಸಿ ಮಂತಲ್ಲಿ ಮತ್ತೆ ನಾನು ಬ್ಯಾಚ್ ಸಿಗುತ್ತೆ ಇಲ್ವೋ ನನಗೂ ಡೌಟ್ ಇದೆ. ರೀಸನ್ ಏನಂದರೆ ಅದ್ರ ನೆಕ್ಸ್ಟ್ ವೀಕು ಯುಗಾದಿ ಇದೆ, ಅದ್ರ ನೆಕ್ಸ್ಟ್ ವೀಕು ರಾಮನವಮಿ ಇದೆ. ಸೊ ಮೇ ಬಿ ಸಿಗುತ್ತೆ ಅನ್ನೋ ಡೌಟು. ಕಲಿಬೇಕು ಅನ್ನೋರು ನೋಡಿ ಲೈಕ್ ನೆಕ್ಸ್ಟ್ ವೀಕ್ 13th ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಅಂತಾರೆ ಕಲಿಬೋದು. ಓಕೆನಾ. ಸೊ ಮಾರ್ಕೆಟ್ ಬಂದು ಇವತ್ತು ಕಂಪ್ಲೀಟ್ ಸೈಡ್ ವೇಸು, ಎಕ್ಸ್ಪೆಕ್ಟೆಡ್ ಸೈಡ್ ವೇಸೇ ಇದು. ಸೊ ಡಿಫಿಕಲ್ಟ್ ಟು ಟ್ರೇಡ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ವೀಕಲ್ಲಿ ನೀವೇನಾದರೂ ಟ್ರೇಡಿಂಗಲ್ಲಿ ಸರ್ವೈವ್ ಆಗಿದ್ದೀರಾ ಅಂದರೆ ಇಟ್ ವಾಸ್ ದ ವೆರಿ ನಿಮಗೆ ಮಾರ್ಕೆಟಲ್ಲಿ ನೀವು ಕಂಪ್ಲೀಟ್ ಹೋಲ್ಡ್ನ ಪಡ್ಕೊಳ್ತೀರಾ. ಸೊ ನಿಮಗೆ ಮಾರ್ಕೆಟ್ ಗಿವಿಂಗ್ ಎ ಗ್ರಿಪ್ ಅಂತ ಅರ್ಥ. ಓಕೆನಾ. ಏನಕ್ಕೆ ಅಂತಲೂ ಹೇಳ್ಬಿಡ್ತೀನಿ ಕೇಳಿ. ಬಿಕಾಸ್ ಮಾರ್ಕೆಟ್ ಈ ವೀಕಲ್ಲಿ ಕಂಪ್ಲೀಟ್ ವಾಲಟೈಲ್ ಇದೆ. ಅಪ್ಪು ಡೌನು ಯಾವುದು ಪ್ರೈಸ್ ಆಕ್ಷನ್ಸು ಯಾವುದು ಪ್ರಾಪರಾಗಿ ವರ್ಕ್ ಆಗ್ತಿಲ್ಲ. ಸೊ ಹಾಗಾಗಿನೇ ನೀವು ಈ ವೀಕಲ್ಲಿ ಸರ್ವೈವ್ ಆದರೆ ಅಂದರೆ ನೀವು ಆಲ್ವೇಸ್ ಮಾರ್ಕೆಟಲ್ಲಿ ನೀವು ತುಂಬ ದಿನಗಳು ಮಾರ್ಕೆಟಲ್ಲಿ ಇರ್ತೀರಾ ಅನ್ನೋದಕ್ಕೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಓಕೆನಾ. ಸೊ ವೆರಿ ಡಿಫಿಕಲ್ಟ್ ವೀಕ್ ಇದು. ಸೊ ನಿಮಗೆ ಇವತ್ತು ಮಾರ್ಕೆಟಲ್ಲಿ ಟ್ರೇಡ್ಸ್ ಎಲ್ಲಿತ್ತು ಹೇಗಿತ್ತು ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಸೊ ಕ್ಲಿಯರಾಗಿ ಹೇಳಿದ್ದೆ, ಒಂದು ಸ್ಟೂಡೆಂಟ್ಸ್ಗೆ ಟ್ರೇಡ್ ಸಿಗೋದು ಕೂಡ ಕಷ್ಟ ಅಂತ. ಲೆಟ್ ಸಿ ಮೈ ಫಸ್ಟ್ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬರೋಣ. ಆಮೇಲೆ ನಿಮಗೆ ಲೈಕ್ ನನಗೆ ದೆನ್ ನಿಮಗೆ ಸ್ಟೂಡೆಂಟ್ಸ್ಗೆ ಇವತ್ತು ಏನಕ್ಕೆ ಟ್ರೇಡ್ ಸಿಕ್ಕಿಲ್ಲ, ಏನಕ್ಕೆ ಟಫ್ ಇದೆ ಎರಡೂ ಗೈಡ್ ಮಾಡ್ತೀನಿ. ಸೊ ಇವತ್ತಿಂದು ಲೆಟ್ ರಿಫ್ರೆಶ್ ಇಟ್. ಆ್ಯಕ್ಚುಲಿ ಇದು ಒಂದು ಟ್ರೇಡ್ ಅಲ್ಲ. ಓಕೆನಾ. ವಾಟ್ ಎವರ್ ಯು ಆರ್ ಸೇಯಿಂಗ್ ಇಟ್ ಈಸ್ ನಾಟ್ ಒನ್ ಟ್ರೇಡ್. ಸೊ ಇಲ್ಲಿ ನಾನು 2 ಟ್ರೇಡ್ಸ್ ಆಗಿದೆ. ಒಂದು ಟ್ರೇಡಲ್ಲಿ ಐ ಟುಕ್ ಎಸ್ ಎಲ್. ಓಕೆನಾ. ಒಂದು ಟ್ರೇಡಲ್ಲಿ ನಂದು ಆಲ್ಮೋಸ್ಟ್ ಐ ಟುಕ್ ಎಸ್ ಎಲ್ ಆಫ್ 8 ಪಾಯಿಂಟ್ಸ್. ಎಕ್ಸಾಕ್ಟಾಗಿ ಒಂದು 8000 ರುಪೀಸ್ ಎಸ್ ಎಲ್ ಅಲ್ಲಿ ಇತ್ತು ನಂದು. ಸೊ ಅದನ್ನು ಕವರ್ ಮಾಡಿ ನಾನು ಇಷ್ಟು ಮಾಡಿದ್ದೀನಿ. ಸೊ ಎಲ್ಲಿ ಹೇಗಿತ್ತು ಟ್ರೇಡು ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಬಿಕಾಸ್ ಸಮ್ ಟೈಮ್ ಏನಾಗುತ್ತೆ, ಮಾರ್ಕೆಟ್ಸ್ ಈ ಥರ ಸೈಡ್ ವೇಸ್ ನಿಂತಾಗ ವೆರಿ ಡಿಫಿಕಲ್ಟ್ ಟು ಟ್ರೇಡ್. ಹಾಗಾಗಿನೇ ನಾನು ನಿಮಗೆ ಹೇಳ್ತಾ ಇರೋದು ಲೆಟ್ಸ್ ಕ್ಲೋಸ್ ಇಟ್ ಅಪ್, ನೋ ಮೋರ್ ಟ್ರೇಡ್ಸ್ ಟುಡೇ. ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ. ನಿಮಗೆ ಟ್ರೇಡ್ಸ್ ಎಲ್ಲಿತ್ತು, ನಿಮಗೆ ಡಿಫಿಕಲ್ಟ್ ಎಲ್ಲಿತ್ತು ಎರಡೂ ನೀವು ಸ್ಲೋಲಿ ಅರ್ಥ ಮಾಡ್ಕೊಳ್ಳಿ. ಈ ಮಾರ್ಕೆಟಲ್ಲಿ ನಿನ್ನೆ ಏನಾಗಿದೆ, ಅರೌಂಡ್ ಒಂದು 2 o'clock ಐ ಗೆಸ್ ನಮ್ಮ ಇರಾನ್ ಮತ್ತು ಅಮೇರಿಕನ್ದು ಒಂದು ಟ್ವಿಟ್ ಆಗಿದೆ. ಒಂದು ಏನಂದರೆ ಇರಾನ್ ಈಸ್ ರೆಡಿ ಫಾರ್ ಸಮ್ ಕಂಡೀಷನಲ್ ನ್ಯೂಕ್ಲಿಯರ್ ಥಿಂಗ್ಸ್ ಅಂತ ಒಂದು ಟ್ವಿಟ್ ಬಂದಿದೆ. ಸೊ ಅದರಿಂದ ಏನಾಗಿದೆ ನ್ಯೂಸು, ಆ ಒಂದು ನ್ಯೂಸು ಕಂಪ್ಲೀಟ್ ಪಾಸಿಟಿವ್ ಮೂಮೆಂಟ್ನ ಕೊಟ್ಟಿದೆ. ಅಗೇನ್ ಇರಾನಲ್ಲೂ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಸೊ ಅದು ಹಳೆಯ ನ್ಯೂಸು, ಪ್ರೆಸೆಂಟ್ ನ್ಯೂಸ್ ಅಲ್ಲ, ಅದು ಓಲ್ಡ್ ನ್ಯೂಸ್ ಅಂತ ಹೇಳಿದ್ದಾರೆ. ಅದು ಹೇಳ್ತಿದ್ದಂಗೆ ಮಾರ್ಕೆಟ್ ಸ್ಟಾರ್ಟ್ಸ್ ಫಾಲಿಂಗ್ ಡೌನ್. ಸೊ ಅಗೇನ್ ಸೇಮ್ ಸೆಂಟಿಮೆಂಟು ಇವತ್ತೇನಾಗಿದೆ ಈ ಎರಡರ ಮಧ್ಯದಲ್ಲೇ ಇದೆ. ನಾರ್ಮಲ್ ಬುಲ್ಲಿಶ್ ಮಾರ್ಕೆಟ್ ಆಗಿದ್ರೆ ಮಾರ್ಕೆಟಲ್ಲಿ ಈ ಥರ ಬುಲ್ಲಿಶ್ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಬಟ್ ಮಾರ್ಕೆಟ್ ಓವರ್ ಆಲ್ ಸೆಂಟಿಮೆಂಟ್ ನೆಗೆಟಿವ್ ಇದೆ. ಹೈಯರ್ ಟೈಮ್ ಫ್ರೇಮ್ ಕೂಡ ನಿಮ್ಗೆ ಅದನ್ನೇ ಹೇಳ್ತಿದೆ. ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ದಿಸ್ ಈಸ್ ದ ಕೀ ಲೆವೆಲ್. ಮಾರ್ಕೆಟ್ ಏನಾದ್ರು ಈ ಕೀ ಲೆವೆಲ್ನ ತೆಗೆದ್ರೆ ಮಾರ್ಕೆಟ್ ವಿಲ್ ಗೋ ವೆರಿ ಶಾರ್ಪ್, ಒನ್ಸ್ ಅಗೇನ್ ಶಾರ್ಪ್ ಫಾಲ್ ಅನ್ನೋದನ್ನು ತೋರಿಸ್ತಾ ಇದೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಜಸ್ಟ್ ವೆಯ್ಟ್ ಮಾಡ್ತಿದ್ದೆ. ಲೆಟ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಫಸ್ಟು, ದೆನ್ ಐ ಕ್ಯಾನ್ ಪ್ಲಾನ್ ಇಟ್ ಅಂತ. ಓಕೆನಾ. ಸೊ ಒನ್ಸ್ ಮಾರ್ಕೆಟು ನನಗೆ ಇಲ್ಲೇ ಮಧ್ಯದಲ್ಲೇ ಸ್ಟಕ್ಕಪ್ ಆಗಿತ್ತು. ಬಿಕಾಸ್ ಇದು ಎಕ್ಸಾಕ್ಟ್ಲಿ 61, 50, 38 ಲೆವೆಲಲ್ಲಿ ಇಲ್ಲೇ ಸ್ಟಕ್ಕಪ್ಪಲ್ಲಿತ್ತು. ಸೊ ನಾನು ಹಂಗಾಗಿ ಮತ್ತೆ ಟ್ರೇಡ್ ಮಾಡೋದು ಕಷ್ಟ ಇದೆ. ಲೆಟ್ಸ್ ವೆಯ್ಟ್ ಮಾಡೋಣ. ಯಾವ್ದಾದ್ರು ಒಂದು ಸೈಡಿಗೆ ಮಾರ್ಕೆಟು ಬೈಯಿಂಗ್ ಸೈಡ್ ಹೋಗೋದಂತೂ ಕಷ್ಟ ಇದೆ ಮಾರ್ಕೆಟು. ಸೊ ಸೆಲ್ಲಿಂಗ್ ಸೈಡೇ ಆಪರ್ಚುನಿಟಿ ಇರೋದು ಅಂತ. ಸೊ ಮೊದಲನೇ ಕ್ಯಾಂಡಲೇ ಐ ಗೆಸ್ ಆಲ್ಮೋಸ್ಟ್ ಇಟ್ ಇಸ್ ಡನ್ ಇಟ್ ಅನ್ 100 ಪಾಯಿಂಟ್ ಕ್ಯಾಂಡಲು. ಮೊದಲನೇ ಕ್ಯಾಂಡಲ್ ಇಟ್ ಸೆಲ್ಫ್ 100 ಪಾಯಿಂಟ್ ಕ್ಯಾಂಡಲ್ ಆಯಿತು. ವೆರಿ ನೆಕ್ಸ್ಟ್ 2 ಕ್ಯಾಂಡಲ್ಸ್ ಕವರ್ಡ್ ದಟ್ ಒನ್. ಆಲ್ಮೋಸ್ಟ್ ಆ 100 ಪಾಯಿಂಟ್ಸ್ನ ಕವರೇ ಮಾಡಾಕಿದ್ದಾವೆ ನೆಕ್ಸ್ಟ್ 2 ಕ್ಯಾಂಡಲ್ಸ್ಗಳು. ಹಾಗಾಗಿ ಮಾರ್ಕೆಟಲ್ಲಿ ಪ್ರೀಮಿಯಮ್ ಏನಾಗಿದೆ, ವಾಲಟೈಲ್ ಆಗಿರೋದು ಕೂಲ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ದೆನ್ ನಾನು ಟ್ರೇಡ್ ಎಲ್ಲಿ ಮಾಡಿದೆ, ಒನ್ಸ್ ಮಾರ್ಕೆಟ್ ಈಸ್ ಸ್ಟಾರ್ಟೆಡ್ ಫಾಲಿಂಗ್ ಡೌನ್ ಬಂದು ನನಗೆ ಇಲ್ಲಿಗೆ ಬಂದಾಗ ಐ ಟುಕ್ ಅ ಟ್ರೇಡ್ ಹಿಯರ್. ಇಲ್ಲಿ ರಿಟ್ರೇಸ್ಮೆಂಟಲ್ಲಿ ಒಂದು ಟ್ರೇಡ್ ತೊಗೊಂಡೆ. ಬಟ್ ಮಾರ್ಕೆಟ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ಮಾರ್ಕೆಟಲ್ಲಿ ನನಗೆ ಎಸ್ ಎಲ್ ಕೂಡ ಕೊಟ್ಟ. ರೀಸನ್ ಇಷ್ಟೇ, ತುಂಬ ಜನ ನಂತರ ಇಲ್ಲೂ ಸೆಲ್ ಮಾಡಿರೋ ತುಂಬ ಜನ ಇದ್ದಾರೆ. ಮಾರ್ಕೆಟ್ ಬೀಳೋದಾಗಿದ್ದರೆ ಇದರಿಂದನೇ ಬೀಳ್ಬೋದಿತ್ತು ಕೆಳಗಡೆಗೆ. ಸೊ ಮಾರ್ಕೆಟ್ ಇಲ್ಲೇ ಸೈಡ್ ವೇಸ್ ಇದೆ. ಲೆಟ್ಸ್ ಕ್ಲೋಸ್ ಇಟ್ ಅಪ್ ವಿತ್ ಸ್ಮಾಲ್ ಎಸ್ ಎಲ್ ಕ್ಲೋಸ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಿದ್ದೆ. ದೆನ್ ಮಾರ್ಕೆಟ್ ಅಗೇನ್ ಬ್ಯಾಕ್ ಟು ದಿ ಸೇಮ್ ಲೆವೆಲ್. ಈ ಲೆವೆಲ್ನ ಅಪ್ರೋಚ್ ಮಾಡ್ಲಿಕ್ಕೆ ಬಂತಲ್ಲ, ದೆನ್ ಐ ಎಂಟರ್ಡ್ ಹಿಯರ್. ಸೊ ಎಂಟ್ರಿ ಆದಮೇಲೆ ಆಲ್ಮೋಸ್ಟ್ 1-2 ಪಾಯಿಂಟು ಪ್ಲಸ್ಸು ಮೈನಸ್ ಇಷ್ಟರಲ್ಲೇ ತೋರಿಸ್ತಿತ್ತು 10-15 ನಿಮಿಷ. 15ನೇ ನಿಮಿಷಕ್ಕೆ ಯಾವಾಗ ಈ ಲೆವೆಲ್ ಸ್ಪೈಕ್ ಆಯಿತು, ವೆರಿ ಫಾಸ್ಟ್ ಪ್ರೀಮಿಯಮ್ ಮೂವ್ ಆಯಿತು. ನೀವು ಬಿಲೀವ್ ಮಾಡೋದಿಲ್ಲ, ದಟ್ ಪ್ರೀಮಿಯಮ್ ಈಸ್ ಮೂವ್ಡ್ ಆಲ್ಮೋಸ್ಟ್ ನನಗೆ ಲೈಕ್ ಒಂದು 20-25 ಪಾಯಿಂಟ್ ಮೂವ್ ಆಗಿದೆ ಪ್ರೀಮಿಯಮು. ಬಟ್ ನಾನು ಕ್ಯಾಪ್ಚರ್ ಮಾಡಿದೆ ಅಷ್ಟೆಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ. ಸೊ ವಾಟ್ ಎವರ್ ಮೈ ಲಾಸ್ ಏನಿದೆ ಆ ಲಾಸ್ನ ಕವರ್ ಮಾಡಿ ಪ್ಲಸ್ 15,000 ತೋರಿಸ್ತಿತ್ತು. ನಾನು ಇಮಿಡಿಯೇಟ್ ಎಕ್ಸಿಟ್ ಕೂಡ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಇನ್ನೂ ಪ್ರೀಮಿಯಮ್ ಜಾಸ್ತಿನೇ ತೋರಿಸಿದೆ, ಅದು ಮುಂದಕ್ಕೆ ಹೋಗಿದೆ. ದಟ್ಸ್ ಓಕೆ, ದಟ್ ಈಸ್ ನಾಟ್ ಮೈ ಪಾರ್ಟ್. ಸೊ ಬಟ್ ಸ್ಟಿಲ್ ಕಾನ್ಫಿಡೆನ್ಸ್ ಇಲ್ಲ ಅಂಟಿಲ್ ಅನ್ಲೆಸ್ ಈ ಲೆವೆಲ್ ತೆಗಿಯೋವರೆಗೂ. ಏನಕ್ಕೆ ಅಂದರೆ ಇದು 90 ಡಿಗ್ರಿ ಮೂವ್ ಆಗಿರೋದ್ರಿಂದ
ಈ ವಾಟ್ ಎವರ್ ಇದನ್ನು ಏನು ಹೇಳ್ತಾರೆ ನಿಮಗೆ ಡಿಮ್ಯಾಂಡ್ ಝೋನು ಲೈಕ್ ಸಪ್ಲೈ ಝೋನ್ ಅಂತಾರಲ್ಲ ಆ ಥರ ಇದು ಡಿಮ್ಯಾಂಡ್ ಝೋನ್ ಆಗಿದೆ. ಸೊ ಡಿಮ್ಯಾಂಡ್ ಝೋನ್ ಆದ್ರೂ ಏನಕ್ಕೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಪ್ರಾಪರಾಗಿ ವರ್ಕ್ ಆಗಲ್ಲ, ವೈ ಇಟ್ ಈಸ್ ಕಮಿಂಗ್ ಬ್ಯಾಕ್ ಹಿಟ್ಟಿಂಗ್ ಅಂದರೆ ದಿಸ್ ಈಸ್ ದ ರೀಸನ್. ಬಿಕಾಸ್ ಇಂಡಿಯನ್ ಮಾರ್ಕೆಟಲ್ಲಿ ಸಪ್ಲೈ ಡಿಮ್ಯಾಂಡ್ ಇಂಪಾರ್ಟೆಂಟ್ ಆಗೋದಿಲ್ಲ, ಪ್ರೈಸ್ ಆಕ್ಷನ್ಸ್ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ, ಲೈಕ್ MW ಅದು ಜಾಸ್ತಿ ವರ್ಕ್ ಆಗುತ್ತೆ. ಹಾಗಾಗಿನೇ ನಾನು ಏನು ಮಾಡಿದೆ, ಲೆಟ್ಸ್ ಕ್ಲೋಸ್ ಇಟ್ ಅಪ್, ನೋ ಟ್ರೇಡ್ಸ್ ಟುಡೇ ಅಂದ್ಬಿಟ್ಟು ಇಷ್ಟು ಕ್ಲೋಸ್ ಮಾಡಿದೆ. ಅದಾದಮೇಲೆ ಮಾರ್ಕೆಟ್ ಆಗೇನು ಪುಷಿಂಗ್ ಅಪ್ ಸೈಡ್ ಆಗೇನು ಸೈಡ್ ವೇಸ್. ನನಗೆ ಅನಿಸುತ್ತೆ ಇವತ್ತು ಫ್ರೈಡೇ ಕೂಡ ಆಗಿರೋದ್ರಿಂದ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ ತುಂಬ ಜನ, ಕ್ಲೋಸ್ ಮಾಡ್ತಾರೆ ಇಲ್ಲೇನೆ ಸಿಚುವೇಶನ್ನು. ಸೊ ಮಂಡೇಗೆ ನಮಗೆ ಐ ಗೆಸ್ ಒಂದು ಕ್ಲಾರಿಟಿ ಇರುತ್ತೆ ಮಾರ್ಕೆಟ್, ಐದರ್ ಇಟ್ ವಿಲ್ ಗೋ ಅಪ್ ಸೈಡ್ ಆರ್ ಇಟ್ ವಿಲ್ ಫಾಲ್ ಒನ್ ಮೋರ್ ಡೌನ್. ನನ್ನ ಎಕ್ಸ್ಪೆಕ್ಟೇಷನು ನೀವು ಏನಾದರೂ ಮಾರ್ಕೆಟಲ್ಲಿ ಪಾಸಿಟಿವ್ ನ್ಯೂಸ್ ಅಂತ ಏನಾದರೂ ಬಂದರೆ, ಯಾವತ್ತು ಈ ವೀಕೆಂಡಲ್ಲಿ ಪಾಸಿಟಿವ್ ನ್ಯೂಸ್ ಅನ್ನೋದೇನಾದ್ರು ಬಂದರೆ ಇರಾನ್ ಮತ್ತು ಇಸ್ರೇಲ್ ವಾರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಸೆಕೆಂಡ್. ಸೊ ಪಾಸಿಟಿವ್ ನ್ಯೂಸ್ ಅಂತ ಏನಾದ್ರು ಬಂದರೆ ಒಂದು ಮಾರ್ಕೆಟ್ ಗ್ಯಾಪ್ ಅಪ್ಪು ಇಲ್ಲ ಒಂದು ಸ್ವಲ್ಪ ಪಾಸಿಟಿವ್ ಸ್ಪೈಕ್ ಆಗ್ಬೋದು. ಅದರ್ವೈಸ್ ಮಾರ್ಕೆಟು ದಿಸ್ ಲೋ ಏನಿದೆ ಈ ಲೋನ ಅಪ್ರೋಚ್ ಮಾಡೋ ಚಾನ್ಸಸ್ ಹೆವಿ ಇದೆ ಮಾರ್ಕೆಟು. ಬಿಕಾಸ್ ವಾಟ್ ಎವರ್ ಇಟ್ ಈಸ್ ಲೈಕ್ ಪುಲ್ ಬ್ಯಾಕ್ ಥರನೇ ಟ್ರೀಟ್ ಮಾಡ್ತಾ ಇದೆ ಮಾರ್ಕೆಟ್ನ, ಹೈಯರ್ ಲೆವೆಲ್ ಮೂವ್ ಆಗಲಿಕ್ಕೆ ಕಷ್ಟ. ಸೊ ನಿನ್ನೆ ಈ ಸ್ಪೈಕಲ್ಲಿ ಸೆನ್ಸೆಕ್ಸಲ್ಲಂತೂ ನೀವು ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡಿದವರು ಅನ್ಬಿಲೀವಬಲ್ ಮೂಮೆಂಟ್ನ ನೋಡಿದ್ದಾರೆ. ಓಕೆನಾ. ಸೊ ಐ ಗೆಸ್ 0.8 ಪ್ರೀಮಿಯಮು ವೆಂಟ್ ಅಪ್ ಟು 300 ವಿತಿನ್ 3 ಕ್ಯಾಂಡಲ್ಸ್, ಅಗೇನ್ ಇಟ್ ಈಸ್ ಬ್ಯಾಕ್ ಟು 0. ಓಕೆನಾ. ಸೊ ಈ ಥರ ನಿನ್ನೆ ತುಂಬ ಆಗಿದ್ದಾವೆ, ಏಕೆಂದರೆ ಅಷ್ಟು ಫಾಸ್ಟ್ ಮೂಮೆಂಟ್ ಇತ್ತು. ಅಷ್ಟು ಫಾಸ್ಟ್ ಮೂಮೆಂಟ್ ಇದ್ದರಿಂದ ಸೊ ಆಪ್ಷನ್ ಸೆಲ್ಲರ್ಸ್ಗಳು ಮ್ಯಾಕ್ಸಿಮಮ್ ಅವ್ರ ಪೊಸಿಷನ್ಸ್ನ ಕವರ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇತ್ತು. ಇಲ್ಲಿ ಆಪ್ಷನ್ ಸೆಲ್ಲರ್ಗೆ ಅಷ್ಟು ಈಸಿ ಇಲ್ಲ, ಪೊಸಿಷನ್ಸ್ಗಳನ್ನ ಇಲ್ಲಿ ಹೋಲ್ಡ್ ಮಾಡ್ಕೊಳ್ಳೋದಾಗಲಿ ಕವರ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಇರಲ್ಲ ಒನ್ಸ್ ಈ ಲೆವೆಲ್ನ ಅಪ್ರೋಚ್ ಮಾಡಿದ್ಮೇಲೆ. ಸೊ ಇಷ್ಟು ಫಾಸ್ಟ್ ಮೂಮೆಂಟಲ್ಲಿ ಅವ್ರು ಲಾಸೇ ನೋಡಬೇಕಿತ್ತು. ಯಾರು ಲೈಕ್ ಫುಲ್ ಡಿಕೆ ಆಗಿದೆ ಕ್ಲೋಸ್ ಮಾಡೋದು ಬೇಡ ಅಂತ ವೆಯ್ಟ್ ಮಾಡಿರ್ತಾರೆ ನೋಡಿ, ಅವ್ರುಗಳಿಗಂತೂ ಒಂದು ಫಾಸ್ಟ್ ನೆಗೆಟಿವ್ ರಿಕವರಿ ಥರ ಮೂಮೆಂಟ್ ಅಂತೂ ಆಗಿದೆ. ಸೊ ನಿಮಗೆ ಲೈಕ್ ಈ ವೀಕಲ್ಲಿ ತುಂಬ ಡಿಫಿಕಲ್ಟ್ ಡೇಸ್ಗಳನ್ನ ನಾನು ನೋಡಿದೆ. ಏನಂದರೆ ಈಗ ನಿಮಗೆ ಸಪೋಸು ಯಾವತ್ತಿಂದ ಫ್ರೈಡೇ ನಮಗೆ 4th ಮಾರ್ಚು. ಸೊ 4th ಮಾರ್ಚು ಗ್ಯಾಪ್ ಡೌನ್ ಓಪನು, ಸ್ಲೋಲಿ ಅಪ್ಸೈಡ್ ಮೂಮೆಂಟು. 5th ಈ ಥರ, ಸೊ 6th ಈ ಥರ. ಸೊ ಕಂಪ್ಲೀಟ್ ಡಿಫಿಕಲ್ಟ್ ಡೇಸ್ಗಳೇ ಇದ್ದಾವೆ. 3 ದಿನವೂ ಈಸಿ ಇಲ್ಲ ಟ್ರೇಡ್ ಮಾಡೋದು. ಯಾವ ಕಡೆ ಟ್ರೇಡ್ ಮಾಡಬೇಕು ಅನ್ನೋದೇ ತುಂಬ ಕನ್ಫ್ಯೂಷನ್ನು. ಆ ಥರ ಇದ್ದಾಗ ಹೇಗೆ ಟ್ರೇಡ್ ಮಾಡ್ತಾರೆ? ಇದು ಒಂದು ಈಸಿ ಡೇ ನಾನು ಒಪ್ಕೊಳ್ತೀನಿ, ಇದಂತೂ ತುಂಬ ಈಸಿ ಡೇ. ಇದರಲ್ಲಿ ರಿಟ್ರೇಸ್ಮೆಂಟಲ್ಲಿ ಇದ್ದಿದ್ರಲ್ಲಿ ಉತ್ತಮವಾದ ಈಸಿ ಡೇ ಅಂತ ಇದ್ದಿದ್ದು ಇದು ಒಂದೇ. ಅದನ್ನು ಬಿಟ್ಟರೆ ಇನ್ಯಾವುದು ನಾನು ಕಾಣಂಗೆ ಈಸಿ ಡೇಸ್ಗಳು ಕಾಣಿಸ್ಲಿಲ್ಲ ಇಲ್ಲಿ. ಸೊ ಎಲ್ಲ ಡೇಸು ಡಿಫಿಕಲ್ಟ್ ಇತ್ತು. ಅದಕ್ಕಿಂತ ಪ್ರೀವಿಯಸ್ ವೀಕಲ್ಲಿ ಒಳ್ಳೆ ಈಸಿ ಟ್ರೇಡ್ಸ್ ಇತ್ತು. ಲೈಕ್ ನಿಮಗೆ ಮಾರ್ಕೆಟು ಅಪ್ ಸೈಡ್ ಕೂಡ ಟ್ರೇಡ್ ಕೊಡ್ತಿತ್ತು, ಡೌನ್ ಸೈಡ್ ಕೂಡ ಟ್ರೇಡ್ ಕೊಡ್ತಿತ್ತು. ನೆಕ್ಸ್ಟ್ ಡೇ ವೆರಿ ಶಾರ್ಪ್ ಡೌನ್ಫಾಲ್ ಕೂಡ ಕೊಡ್ತು. ಅದಾದಮೇಲೆ ಬಿಕಾಸ್ ನ್ಯೂಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಬಟ್ ಅದಾದಮೇಲೆ ವಾಲಟಿಲಿಟಿ ಹ್ಯೂಜ್ ಆಗಿದೆ. ಸೊ ಹ್ಯೂಜ್ ವಾಲಟಲ್ ಇದ್ದಾಗ ಸ್ವಲ್ಪ ಟಫ್ ಆಗುತ್ತೆ. ಇವತ್ತು ನೋಡಿ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸಲ್ಲೇ ನಿಂತಿದೆ. ಸೊ ಈ ಥರ ಇದ್ದಾಗ ಟ್ರೇಡ್ ಮಾಡೋದು ಕಷ್ಟ. ಅದಕ್ಕೆ ಸ್ಟೂಡೆಂಟ್ಸ್ಗೂ ಹೇಳಿದೆ, ಅಂಟಿಲ್ ಅನ್ಲೆಸ್ ಈ ಲೋ ಈ ಹೈ ತೆಗಿಯೋವರೆಗೂ ಟ್ರೇಡೇ ಮಾಡಿಬಿಡಿ ಅಂತ. ಗೊತ್ತಿತ್ತು ನನಗೆ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆಗಲಿ, ಸ್ಮಾಲ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಲಿ, ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಡೋಂಟ್ ಟೇಕ್ ಎ ರಿಸ್ಕ್. ದಿಸ್ ಟೈಪ್ ಆಫ್ ಮಾರ್ಕೆಟಲ್ಲಿ ರಿಸ್ಕ್ ತೊಗೊಳ್ಳಿಕ್ಕೆ ಹೋಗ್ಬಿಡಿ. ಆದಷ್ಟು ರಿಸ್ಕ್ನ ಅವಾಯ್ಡ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಓಕೆನಾ. ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ನಂದು 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.